ಮತ್ತು ನಮ್ಮ ಅಪ್ಪು ಸರ್ ಕಟೌಟು ಮುಗಿಲು ಮುಡ್ತಾ ಇದೆ. ಇಲ್ಲಂತಲ್ಲ, ಎಲ್ಲ ಕಡೆ ಎಲ್ಲ ಥಿಯೇಟ್ರಲ್ಲೂ ಹಾಕಿದ್ದಾರೆ. ಈಗ ಸದ್ಯಕ್ಕೆ ಈಗ ತಿರುಮಲ ಥಿಯೇಟ್ರಲ್ಲಿ ಹಾಕಿರೋದು. ನೋಡಿ ನಮ್ಮ ಅಪ್ಪು ಸರ್ ಕಟೌಟ್ ಈಗ ಯಾವ ಥರ ಹಾಕಿದ್ದಾರೆ ಅಂತ. ಕಟೌಟ್ಗೆ ಹಾಕೋಕ್ಕಾಗಿಲ್ಲ, ಪೋಸ್ಟರ್ಗೆ ಮಾತ್ರ ಹಾರ ಹಾಕಿದ್ದಾರೆ. ಪರವಾಗಿಲ್ಲ ನೋಡಿ, ಹಾರ ಹಾಕಿರೋದು ಸೇಮ್ ಅವರ ತಂದೆ ಶಬ್ದವಧಿಯಲ್ಲಿ ಹೆಂಗೆ ನಿಂತಿರ್ತಾರೆ ಅದೇ ರೀತಿ ಇದ್ದಾರೆ ಅಪ್ಪು ಸರ್ ಕೂಡ. ನೋಡಿ ರಕ್ಷಿತಾ ಮೇಡಮ್ ಕೂಡ ಆ ವಯಸ್ಸಲ್ಲಿ ಹೆಂಗಿದ್ರು ಈ ವಯಸ್ಸಲ್ಲಿ ಯಾವ ಥರ ಇದ್ದಾರೆ ನಿಜವಾಗ್ಲೂ. ಈ ಥರ ಪಿಕ್ಚರ್ಗಳೆಲ್ಲ ನೀವು ನೋಡ್ತಾ ಇದ್ರೆ ನಿಜವಾಗ್ಲೂ ಎಂಥ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತಂದರೆ ಏನು ಅನಿಸೋದೇ ಇಲ್ಲ ನಿಮಗೆ. ನಿಜವಾಗ್ಲೂ ಏನು ನಾವು ಇಲ್ಲಿ ಬಂದಿದ್ದು ಕೂಡ ವೇಸ್ಟ್ ಆಯಿತು ಕೂಡ ಅಂತಲೂ ಕೂಡ ಅನ್ನಿಸಲ್ಲ. ಆ ರೀತಿ ಪಿಕ್ಚರ್ ಇದು ಆವಾಗ ಆಗಿನ ಕಾಲದಲ್ಲಿ. ನೋಡಿ ಯಾವ ಥರ ಇದೆ ಅಂತ ಪಿಕ್ಚರು ನೀವೇ ನೋಡ್ತಾ ಇದ್ದೀರಲ್ಲ. ಇದಕ್ಕಿಂತಲೂ ನಿಮಗೆ ಪಿಕ್ಚರು ನಿಜವಾಗ್ಲೂ ಇನ್ನೆಲ್ಲೂ ಸಿಗಲ್ಲ. ಅದೊಂದು ನಮ್ಮ ಕನ್ನಡದ ಅಪ್ಪು ಸರ್ ಪಿಕ್ಚರ್ ಹಾಕಿದ್ದಾರೆ ಅಂದರೆ ತುಂಬ ಖುಷಿ ಪಡ್ಬೇಕು ನಿಜವಾಗ್ಲೂ. ಪಕ್ಕದಲ್ಲಿ ಮಧ್ಯಾಹ್ನ ಮೇಲೆ ಶೋ ತೆಲುಗು ಕೂಡ ಹಾಕ್ಕೊಂಡಿದ್ದಾರೆ. ಇಲ್ಲಿ ಜಾಸ್ತಿ ತೆಲುಗುವರೇ ಅಂತ ಬರೋದು, ಗೊತ್ತಿಲ್ಲ ಏನೋ. ರಿಲೀಸ್ March 14. ನಮ್ಮ ಅಪ್ಪು ಸರ್ ಜೊತೆ ಪೋಸ್ಟರು ಈ 2 ಪಿಕ್ಚರ್ ಹಾಕಿದ್ದಾರೆ. ತೆಲುಗು ತಮಿಳೇನೋ. ಇಲ್ಲಿ ಮಡಿವಾಳ ವೃಂದ ಥಿಯೇಟ್ರಲ್ಲಿ ಬಂದಿರೋದು ನಾನೀಗ. ಮಡಿವಾಳ ವೃಂದ ಥಿಯೇಟ್ರಲ್ಲಿ ನೋಡಿ March 14 ರಿಲೀಸು. ಅಪ್ಪು ಸರ್ದು ಕೂಡ ಪಕ್ಕದಲ್ಲಿ ಹಾಕಿದ್ದಾರೆ. ಇದು ಕೂಡ ಓಡಿಸ್ತಾ ಇದ್ದಾರೆ ಇಲ್ಲಿ ನೋಡಿ. ಇಲ್ಲೂ ಕೂಡ ಜನಗಳು ಹೆಂಗೆ ಸೇರಿದ್ದಾರೆ ಪರವಾಗಿಲ್ಲ. ಜನಗಳು ಇದು ಇವ್ರದ್ದು ತೆಲುಗುವ್ರದ್ದು ತುಂಬ ಚೆನ್ನಾಗಿದೆ ಅನಿಸುತ್ತೆ ಮೂವಿ. ಇವ್ರದ್ದು ಹಾಕ್ಕೊಂಡಿದ್ದಾರೆ ಇವರು ನೋಡಿ. ಜನಗಳು ಪರವಾಗಿಲ್ಲ, ತುಂಬ ಚೆನ್ನಾಗಿ ಸೇರಿದ್ದಾರೆ ಅನ್ಕೋತೀನಿ.